Hi everyone, welcome back to Learn Easily channel. This video is about Church Going, Philip Larkin's poem, Kannada summary. ಫಿಲಿಪ್ ಲಾರ್ಕಿನ್ ರವರ ಚರ್ಚ್ ಗೋಯಿಂಗ್ ಪದ್ಯದ ಕನ್ನಡದ ಒಂದು ಸರಳ ಸಂಕ್ಷಿಪ್ತವಾದಂತಹ ಸಾರಾಂಶವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡಲಿದ್ದೇನೆ. ಇಲ್ಲಿ ಫಿಲಿಪ್ ಲಾರ್ಕಿನ್ ರವರು ಚರ್ಚ್ ಗೋಯಿಂಗ್ ಈ ಪದ್ಯದಲ್ಲಿ ಕೊಟ್ಟಿರತಕ್ಕಂತಹ ಒಟ್ಟು 7 ಸ್ಟ್ಯಾನ್ಸಸ್ನ ಕನ್ನಡದ ಸರಳ ಸಾರಾಂಶ ನಿಮಗಾಗಿ. ಇಲ್ಲಿ ಫಿಲಿಪ್ ಲಾರ್ಕಿನ್ ರವರು ಒಮ್ಮೆ ಅವರು ಚರ್ಚ್ನ ಒಂದು ಔಟ್ಸೈಡ್ ನಿಂತಿರ್ತಾರೆ. ಆ ಔಟ್ಸೈಡ್ ಚರ್ಚ್ನಲ್ಲಿ ಏನು ನಡೀತಾ ಇರಬಹುದು ಅಂತಕ್ಕಂಥದ್ದನ್ನು ಅವರು ಯೋಚಿಸ್ತಾ ಹೇಳ್ತಾರೆ. ನಥಿಂಗ್ ಈಸ್ ಗೋಯಿಂಗ್ ಆನ್, ಅಲ್ಲಿ ಏನೂ ಸಹ ನಡೀತಾ ಇಲ್ಲ, ಆ ಚರ್ಚಿನ ಒಳಗಡೆ ಏನೂ ಸಹ ನಡೀತಾ ಇಲ್ಲ ಅಂತ ಹೇಳಿ ಆ ಚರ್ಚಿನ ಒಳಗಡೆ ಹೋಗ್ತಾರೆ. ಒಳಗಡೆ ಹೋದ ನಂತರ ಚರ್ಚಿನ ಬಾಗಿಲು ತಟ್ ಅಂತ ಹೇಳಿ ಮುಚ್ಚಿಕೊಳ್ಳುತ್ತೆ. ಆ ಮುಚ್ಚಿದಂತಹ ಚರ್ಚಿನ ಒಳಗಡೆ ಅವರಿಗೆ ಆ ಒಂದು ಚರ್ಚಿನ ಪ್ರಾರ್ಥನೆಯ ಸಾಲುಗಳು ಕೇಳ್ತಾ ಇರುತ್ತೆ. ಅಲ್ಲಿ ಪ್ರಾರ್ಥನೆಯ ಪುಸ್ತಕಗಳಿರುತ್ತೆ. ನಂತರ ಅಲ್ಲಿ ಪುಸ್ತಕಗಳ ಹಾಗೆ ಅವರು ಕುಳಿತುಕೊಳ್ಳಲು ಎಲ್ಲ ಆಸನಗಳು ಪೀಠಗಳು ರೆಡಿಯಾಗಿರುತ್ತೆ. ಅದೊಂದು ಭಾನುವಾರದ ದಿನವಾಗಿರುತ್ತೆ. ಆ ಚರ್ಚನ್ನು ಅಲಂಕರಿಸಿರ್ತಕ್ಕಂಥ ಹೂಗಳು ಅಲ್ಲೆಲ್ಲವೂ ಸಹ ಸುತ್ತಲೂ ಇರುತ್ತೆ. ಅದನ್ನೆಲ್ಲವನ್ನು ನೋಡ್ತಾರೆ. ಅದಾದ ನಂತರ ಅವರು ಅಲ್ಲೇ ಇರತಕ್ಕಂತಹ ಒಂದು ಡಯಾಜ್ನ ಬಳಿ ಹೋಗ್ತಾರೆ. ಆ ಡಯಾಜ್ನ ಬಳಿ ನೋಡಿದಾಗ ಅಲ್ಲಿ ಒಂದು ಹಿತ್ತಾಳೆಯಿಂದ ಮಾಡಿರ್ತಕ್ಕಂಥ ವಸ್ತುಗಳು ಎಲ್ಲವೂ ಸಹ ಅಲ್ಲಿರುತ್ತೆ. ಆ ಚರ್ಚಿನ ಒಳಗಡೆ ಬಹಳಷ್ಟು ಮೌನ ಇರುತ್ತೆ, ತುಂಬ ಸೈಲೆನ್ಸ್ ಆಗಿರುತ್ತೆ. ಅದನ್ನು ಅವ್ರ ಕೈಯಲ್ಲಿ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗೆ ಅವರು ಅಲ್ಲಿಗೆ ಬಂದಾಗ ಅವರು ಆ ಚರ್ಚಿನ ಒಳಗೆ ಕುಳಿತುಕೊಳ್ಳೋರು ಗ್ಲೌಸ್ ಮತ್ತು ಹ್ಯಾಟ್ಸನ್ನು ರಿಮೂವ್ ಮಾಡಿ ಕುತ್ಕೋಬೇಕಾಗುತ್ತೆ. ಆದರೆ ಅವರ ಬಳಿ ಯಾವುದೇ ಹ್ಯಾಟನ್ನು ಅವರು ಧರಿಸಿರೋದಿಲ್ಲ. ಆದರೆ ಅವರು ತಂದಿರತಕ್ಕಂತಹ ಆ ಒಂದು ಬೈಸಿಕಲ್ನ ಸ್ಟ್ರೈಪ್ಸನ್ನು ತೆಗೆದು ಅಲ್ಲಿ ಸರಪಳಿಯನ್ನು ತೆಗೆದು ಅಲ್ಲಿ ಇಟ್ಟಿರ್ತಾರೆ. ಅದು ಇನ್ನೊಬ್ಬರ ಒಂದು ಕಾಲಿಗೆ ಸಿಕ್ಕಾಕೊಂಡಿರುತ್ತೆ. ಒಂದು ಪ್ಯಾಂಟ್ಗೆ ಆ ಚೈನ್, ಆ ಒಂದು ಸೈಕಲ್ನ ಲಾಕ್ ಮಾಡ್ತಕ್ಕಂಥ ಚೈನ್ ಅಂತಕ್ಕಂಥದ್ದು ಸಿಕ್ಕಿ ಹಾಕ್ಕೊಂಡಿರುತ್ತೆ. ಇದು ಸ್ಟ್ಯಾನ್ಸಾ 1ರಲ್ಲಿ ತಿಳಿಸ್ತಾರೆ. ಇನ್ನು 2ನೇ ಸ್ಟ್ಯಾನ್ಸಾಗೆ ಹೋದಾಗ ಅವರು ಆ ಚರ್ಚಿನ ಬಳಿ ನಿಂತು ಆ ಚರ್ಚಿನ ಬಳಿ ಹೊರಗಡೆ ಬಂದು ಸ್ವಲ್ಪ ದೂರ ನಡೆದು ಹೋಗ್ತಾರೆ. ಆ ನಂತರ ಅವರು ಸುತ್ತಲೂ ತನ್ನನ್ನು ಕೈಯನ್ನು ಆಡಿಸ್ತಾ ಇದ್ದಾಗ ಅಲ್ಲೇ ಒಂದು ಬ್ಯಾಪ್ಟಿಸ್ಟೈನ್ ಫಾಂಟ್ ಅಂದಾಗ ಒಂದು ಪ್ರತಿಮೆಯ ಹತ್ತಿರ ನಿಂತಿರ್ತಾನೆ. ಹಾಗೆ ಆ ಒಂದು ಚರ್ಚಿನ ಮೇಲ್ಛಾವಣಿ ಒಂದು ರೂಫನ್ನು ನೋಡ್ತಾರೆ. ನೋಡಿದಾಗ ಅದನ್ನು ಮತ್ತೆ ರೀಸ್ಟೋರ್ಡ್ ಅಂದಾಗ ಅದನ್ನ ಸರಿ ಮಾಡಿದ್ದಾರೆ, ದುರಸ್ತಿ ಮಾಡಿದಾರ ಅಂತ. ಆ ರೂಫ್ ಎಲ್ಲ ಕಿತ್ತೋಗಿದ್ರೆ ಅದನ್ನೆಲ್ಲ ಕರೆಕ್ಟಾಗಿ ಮಾಡಿದಾರ ಅಂತಕ್ಕಂಥದ್ದನ್ನು ನೋಡ್ತಾರೆ. ಅದು ಕ್ಲೀನ್ ಆಗಿದೆಯಾ ಅಂತಕ್ಕಂಥದ್ದನ್ನು ಸಹ ಅವರು ನೋಡ್ತಾರೆ. ಅವೆಲ್ಲವನ್ನು ಸಂಕ್ಷಿಪ್ತವಾಗಿ ನೋಡಿದಾಗ ಅಲ್ಲಿ ಆತನಿಗೆ ಏನು ಸಹ ಗೊತ್ತಾಗೋದಿಲ್ಲ. ಅವರು ಟೇಬಲನ್ನು ಹಿಡಿದು ನೋಡ್ತಾರೆ. ಮತ್ತೆ ಮುಂದೆ ಹೆಜ್ಜೆ ಆಗ್ತಾ ಅಲ್ಲಿರ್ತಕ್ಕಂಥ ಒಂದು ಪ್ರೇಯರ್ ಪುಸ್ತಕ ಬೈಬಲನ್ನು ತಗೊಂಡು ಸ್ವಲ್ಪ ಓದ್ತಾರೆ. ಓದಿದ ನಂತರ ಹಿಯರ್ ಈಸ್ ಎಂಡ್, ನನ್ನ ಪ್ರಾರ್ಥನೆ ಇಲ್ಲಿಗೆ ಮುಗಿದಿದೆ ಅಂತ ಹೇಳಿ ಅಲ್ಲಿಂದ ಮುಂದೆ ಬರ್ತಾರೆ. ಹಾಗೆ ಇಲ್ಲಿ ನಡೀತಾ ಇರ್ತಕ್ಕಂಥ ಸೇವೆಗಳ ಬಗ್ಗೆ, ವಾಚನಗೋಷ್ಠಿ ಮತ್ತು ಅಲ್ಲಿ ಪ್ರೇಯರ್ಗಳು ಎಲ್ಲವೂ ಸಹ ಅವರು ಹೇಳಿ ಅಲ್ಲಿ ಮುಗಿದಿದೆ ಅಂತ ಹೇಳ್ತಾರೆ. ಮತ್ತು ತನ್ನ ಓದುವುದನ್ನು ಕೊನೆಗೊಳಿಸಿ ಆ ಪದಗಳನ್ನು ಉದ್ದೇಶಪೂರ್ವಕವಾಗಿ ಮತ್ತೆ ಹೆಚ್ಚು ಜೋರಾಗಿ ಹೇಳ್ತಾ ಹೋಗ್ತಾರೆ. ಯಾಕೆಂದರೆ ಅಲ್ಲಿ ಓದ ಪ್ರತಿಯೊಬ್ಬರು ಸಹ ಈ ಪ್ರೇಯರನ್ನು ಮಾಡಬೇಕು. ಚರ್ಚ್ ಆಗಲಿ ದೇವಸ್ಥಾನ ಆಗಲಿ ಹೋದಾಗ ಅದೊಂದು ವಾಡಿಕೆಯಂತೆ ಇರುತ್ತೆ. ಆ ವಾಡಿಕೆಯನ್ನು ತಾನು ಪೂರ್ಣಗೊಳಿಸಿದ್ದೇನೆ ಅಂತ ಅದೊಂದು ಉದ್ದೇಶಪೂರ್ವಕವಾಗಿ ಪ್ರತಿಯೊಬ್ಬರಲ್ಲಿ ಹೋದಾಗ ಅದನ್ನ ಮಾಡಲೇಬೇಕು ಅಂತಕ್ಕಂಥ ಉದ್ದೇಶಪೂರ್ವಕವಾಗಿ ಅದನ್ನು ಜೋರಾಗಿ ಗಟ್ಟಿಯಾಗಿ ಹೇಳ್ತಾರೆ. ಅದಾದ ನಂತರ ಅವರು ಚರ್ಚಿನ ಹಿಂಭಾಗಕ್ಕೆ ಹಿಂತಿರುಗಿ ಬರ್ತಾರೆ. ಅಲ್ಲಿ ಬಂದಾಗ ಎಕ್ಸಿಸ್ಟ್ ಅಂತ ಕರಿತೀವಲ್ಲ, ಹೊರಗಡೆ ಹೋಗ್ತಕ್ಕಂತಹ ಒಂದು ಬಾಗಿಲಿಗೆ ಬಂದು ಅಲ್ಲಿ ಸಹಿಯನ್ನು ಮಾಡಿ ಡೊನೇಷನನ್ನು ಕೊಡ್ತಾರೆ. ಅಲ್ಲಿ ಒಂದು ಸ್ಮಾಲ್ ಅಮೌಂಟ್ ತನ್ನ ಕೈಲಾದಂತಹ ಡೊನೇಷನನ್ನು ಕೊಡ್ತಾರೆ. ಇಲ್ಲಿ ಅವರು ಮಾರ್ಮಿಕವಾಗಿ ಈ ವಿಷಯವನ್ನು ಹೇಳ್ತಾರೆ. ನಾವು ಯಾವುದೇ ಚರ್ಚ್ ಆಗಲಿ ದೇವಸ್ಥಾನ ಗುಡಿಗೆ ಹೋದಾಗ ಅಲ್ಲಿ ಒಂದು ನಾವು ಡೊನೇಷನನ್ನು ಮಾಡ್ತೀವಿ, ಒಂದು ಹುಂಡಿಯನ್ನು ಇಟ್ಟಿರ್ತಾರೆ. ಆ ಹುಂಡಿಗೆ ನಾವು ಕಾಣಿಕೆಯನ್ನು ಸಲ್ಲಿಸ್ತೇವೆ, ಅದನ್ನು ಹೇಳ್ತೇವೆ ಅಂತ ಹೇಳ್ತಾರೆ. ಆ ಸಂಗ್ರಹ ಒಂದು ಡೊನೇಷನ್ ಪೆಟ್ಟಿಗೆಗೆ ದುಡ್ಡಾಗ್ತಕ್ಕಂತಹ ಈ ಫಿಲಿಪ್ಸ್ ಲಾರ್ಕಿನ್ ರವರು, ನಾನು ನಿಂತ್ಕೊಳ್ಳೋದಕ್ಕೆ ಈ ಪ್ಲೇಸ್ ಯೋಗ್ಯ ಅಲ್ಲ, ದಿಸ್ ಈಸ್ ನಾಟ್ ದ ರೈಟ್ ಪ್ಲೇಸ್ ಐ ಸ್ಟ್ಯಾಂಡ್, ಇಲ್ಲಿ ನಾನಿಲ್ಲಿ ಈ ಪ್ಲೇಸಲ್ಲಿ
ನಿಂತ್ಕೊಳ್ಳೋದು ಉತ್ತಮ ಅಲ್ಲ, ದ ಪ್ಲೇಸ್ ವಾಸ್ ನಾಟ್ ವರ್ತ್ ಸ್ಟಾಪಿಂಗ್ ಫಾರ್, ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಈ ಪ್ಲೇಸ್ ಸರಿಯಲ್ಲ. ಅಂದರೆ ಈ ರೀತಿಯಾಗಿ ದುಡ್ಡನ್ನು ಸಂಗ್ರಹಿಸ್ತಕ್ಕಂಥದ್ದು ತಪ್ಪು ಅನ್ನೋದು ಅವರ ಭಾವನೆಯಲ್ಲಿ ಇಲ್ಲಿ ನಮಗೆ ಅರ್ಥ ಆಗುತ್ತೆ. ಇನ್ನು ನಂತರ ಮುಂದಿನ ಸ್ಟ್ಯಾನ್ಸದಲ್ಲಿ ಅವರು ಹೇಳ್ತಾರೆ, ಆದರೂ ಸಹ ನಾನು ಆಗಾಗ್ಗೆ ಇಲ್ಲಿ ಬಂದು ನಿಲ್ತೇನೆ, ನಾನು ಆಗಾಗ ಇಲ್ಲಿ ಬಂದು ನಿಲ್ತಾ ಹೋಗ್ತಾ ಇರ್ತೇನೆ ಅಂತೇಳಿ ಅವ್ರು ಹೇಳ್ತಾ, ಅವರು ಇಂತಹ ನಷ್ಟದಲ್ಲಿ ಕೊನೆಗೊಳ್ಳುತ್ತೆ. ಇಲ್ಲಿ ನಾನೊಬ್ಬನೆಲ್ಲ ಬೇರೆ ಎಲ್ಲರೂ ಸಹ ಇಲ್ಲಿ ಬಂದು ತಮ್ಮ ಇಲ್ಲಿ ಎಂಡಾಗಿ ಅರ್ಪಿಸಿ ತಾವು ನಷ್ಟದಲ್ಲಿ ಕೊನೆಗೊಳ್ಳುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಂತರ ತಾನು ಏನನ್ನೋ ಹುಡುಕಬೇಕು, ಆದರೆ ಅದು ಏನು ಅನ್ನೋದು ಆತನಿಗೆ ಕರೆಕ್ಟಾಗಿ ಗೊತ್ತಿಲ್ಲ. ತಾನೇನೋ ಹುಡುಕ್ತಾ ಇದ್ದೇನೆ, ಅದು ಯಾವುದು ಏನು ಅನ್ನೋದು ಅವರಿಗೆ ಸರಿಯಾಗಿ ಗೊತ್ತಿಲ್ಲ. ಇಲ್ಲಿ ಚರ್ಚ್ಗಳಿಗೆ ಮೊದಲು ನಾವು ಹಾಜರಾಗೋದನ್ನು ನಿಲ್ಲಿಸಿದರೆ, ಚರ್ಚಿಗೆ ಬರೋದನ್ನೇ ನಿಲ್ಲಿಸಿಬಿಟ್ರೆ ಏನಾಗುತ್ತೆ, ಏನಾಗಬಹುದು ಅಂತೇಳಿ ಅವ್ರಿಗೊಂದು ರೀತಿಯ ಆಶ್ಚರ್ಯ. ನಾವು ಪ್ರತಿದಿನ ಚರ್ಚಿಗೆ ಅಥವಾ ಭಾನುವಾರ ಆಗಲಿ ವೀಕ್ಲಿ ಆಗಲಿ ಚರ್ಚ್ ದೇವಸ್ಥಾನಗಳಿಗೆ ಹೋಗೋದನ್ನು ನಿಲ್ಲಿಸಿಬಿಟ್ರೆ ಏನಾಗಬಹುದು ಅಂದರೆ ಆ ಚರ್ಚ್ಗಳೆಲ್ಲವೂ ಮ್ಯೂಸಿಯಂಗಳಾಗ್ಬಿಡುತ್ತೆ. ಆ ಚರ್ಚ್ಗಳು ಒಂದು ರೀತಿಯ ಮ್ಯೂಸಿಯಂಗಳಾಗಿ ಪರಿವರ್ತನೆ ಆಗಿಬಿಡುತ್ತೆ. ಅವು ಪ್ರಾರ್ಥನಾ ಮಂದಿರಗಳನ್ನು ನಾವು ನೋಡಿದಾಗ ಒಂದು ಪ್ರದರ್ಶನದ ಮಂದಿರಗಳಾಗಿ ಅವು ಮಾರ್ಪಟ್ಬಿಡುತ್ತೆ. ಇಲ್ಲದೆ ಹೋದರೆ ಈ ಚರ್ಚ್ಗಳು ದೇವಾಲಯಗಳೆಲ್ಲವೂ ಸಹ ಏನಾಗುತ್ತಪ್ಪ ಅಂದರೆ ಕುರಿಗಳಿಗೆ ಅಥವಾ ಕುರಿಗಳ ಒಂದು ವಾಸಸ್ಥಾನಗಳಾಗ್ಬಿಡುತ್ತೆ, ಅಥವಾ ಒಂದು ರೀತಿಯ ದುರದೃಷ್ಟಕರವಾಗಿರ್ತಕ್ಕಂತಹ ಅನ್ಲಕ್ಕಿ ಪ್ಲೇಸಸ್ ಆಗಿಬಿಡುತ್ತೆ. ಅಂದರೆ ಅಲ್ಲಿ ಯಾರು ಬರದೇ ಹೋದಾಗ ಒಂದು ರೀತಿಯ ಪಾಳು ಬಿದ್ದಂತೆ ಆಗುತ್ತೆ, ಅವು ಬೇರೆ ಒಂದು ಪ್ರಾಣಿಗಳ ಆವಾಸ ಸ್ಥಾನಗಳಾಗುತ್ತೆ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಇನ್ನು 4ನೇ ಒಂದು ಪ್ಯಾರಾಗೆ ಬಂದಾಗ, ಚರ್ಚ್ಗಳು ಇನ್ನು ಮುಂದೆ ಬಳಕೆಯಾಗದೇ ಇದ್ದಲ್ಲಿ, ಉಪಯೋಗಕ್ಕೆ ಬರದೇ ಹೋದಲ್ಲಿ ಅವು ಏನಾಗಬಹುದು ಅಂತಕ್ಕಂಥದ್ದು ಅವರು ಆಶ್ಚರ್ಯದಿಂದ ನೋಡಿರ್ತಾರೆ. ಅದರ ಜೊತೆಗೆ ಈ ಚರ್ಚ್ಗಳು ದೇವಾಲಯಗಳು ಅಂತಕ್ಕಂಥದ್ದು ಒಂದು ಮೂಢನಂಬಿಕೆಯ ಸ್ಥಾನಗಳು ಸಹ ಅನ್ನೋದನ್ನು ಅವರು ಹೇಳ್ತಾರೆ. ಇಲ್ಲಿ ಬರ್ತಕ್ಕಂಥ ಮಹಿಳೆಯರು, ಮಕ್ಕಳು ಅವರೆಲ್ಲರೂ ಬಂದು ಒಂದು ರೀತಿ ಏನು ಆ ಕಲ್ಲುಗಳಿಗೆ ಪ್ರಾರ್ಥನೆ ಸಲ್ಲಿಸ್ತಾರೆ, ಅವು ನಿಜವಾಗಲೂ ಪಕ್ಕದ ಸ್ಮಶಾನದ ಕಲ್ಲುಗಳನ್ನು ಸ್ಪರ್ಶಿಸುವಂತೆ ಅಂತಕ್ಕಂಥ ಮಾತನ್ನು ಸಹ ಹೇಳ್ತಾರೆ. ಅದರ ಜೊತೆಗೆ ಅಲ್ಲಿ ಬರ್ತಕ್ಕಂಥ ಜನ ತಮಗೆ ಬರ್ತಕ್ಕಂತಹ ಕಾಯಿಲೆಗಳನ್ನು, ಮನೋರೋಗಗಳನ್ನು ಒಂದು ವಾಸಿ ಮಾಡ್ತಾರೆ ಅಂತಕ್ಕಂತಹ ಒಂದು ನಂಬಿಕೆಯಿಂದಲ್ಲ ಅಲ್ಲಿಗೆ ಬರ್ತಾರೆ. ಆ ವಿಷಯಗಳನ್ನೆಲ್ಲ ನೆನೆದಂತಹ ಕವಿ ಒಂದು ರೀತಿ ಆಶ್ಚರ್ಯ ಕೂಡ ಪಡ್ತಾರೆ. ಇದು ಸಹ ಈಗಲೂ ಈ ಒಂದು ಗುಂಗಿನಲ್ಲಿ ಇಲ್ಲಿಗೆ ಬರ್ತಾರಲ್ಲ ಅಂತಕ್ಕಂಥದ್ದು. ಇಲ್ಲಿ ಸಮಾಧಿ ಸತ್ತ ಅವರ ಒಂದು ಪ್ರೇತಗಳನ್ನು ನೋಡಲು ಕೆಲವು ದಿನಾಂಕಗಳಲ್ಲಿ ಅಲ್ಲಿಗೆ ಬಂದು ಹೋಗ್ತಾರೆ. ಆ ಮೂಢನಂಬಿಕೆ ಅಂತಕ್ಕಂಥದ್ದು ಇಲ್ಲಿ ಹೆಚ್ಚಾಗಿದೆ. ಅದು ಸಾಯುವವರೆಗೂ ಸಹ ಇಲ್ಲಿ ಸರಿಯಾದ ವಾತಾವರಣ ಮುಂದುವರಿಯೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಲ್ಲಿ ಬರ್ತಕ್ಕಂಥ ಜನ ನಂಬಿಕೆಯಿಂದ ಬರಬೇಕು, ಯಾವುದೋ ಮೂಢನಂಬಿಕೆಗಳಿಂದ ಇಲ್ಲಿ ಬಂದು ಹೋಗ್ತಾರೆ, ಅದು ಸರಿಯಾಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದರ ಜೊತೆಗೆ ಅವರು ಹೇಳ್ತಾರೆ, ನಾವು ಒಂದು ವಿಶ್ವಾಸದಿಂದ ಅಲ್ಲಿಗೆ ಹೋಗಬೇಕು. ಅಲ್ಲಿ ಅವಿಶ್ವಾಸದಿಂದ ಹೋದಾಗ ಏನು ಉಳಿಯುತ್ತೆ, ಆ ಹಿಂದಿನ ಚರ್ಚಿನ ಒಂದು ಅವಶೇಷಗಳು ಮತ್ತು ಮುಳ್ಳು ಗಿಡಗಳನ್ನು ಅವರು ಕಲ್ಪಿಸ್ಕೊಳ್ತಾರೆ. ನಾವು ಯಾವಾಗಲೂ ನಂಬಿಕೆಯಿಂದ ಹೋಗಬೇಕು, ಯಾವುದೇ ನಂಬಿಕೆ ಇಲ್ಲದೆ ಮೂಢನಂಬಿಕೆಗಳಿಂದ ಹೋದಾಗ ಅದು ಒಂದು ರೀತಿಯ ಒಂದು ಹಳೆಯ ಪಾಳು ಬಿದ್ದ ಕೊಂಪೆಗಳಂತೆ ಕಾಣುತ್ತೆ ಅಂತಕ್ಕಂಥದ್ದನ್ನು ಕವಿಯಲ್ಲಿ ತಿಳಿಸ್ತಾರೆ. ಮತ್ತು ಮುಂದಿನ ಒಂದು ಸ್ಟ್ಯಾನ್ಸದಲ್ಲಿ ನೋಡಿದಾಗ, ವಾರಗಳ ಕಳೆದಂತೆ ಆ ಚರ್ಚ್ನ ಮೂಲ ಆಕಾರ, ಉದ್ದೇಶ ಅಂತಕ್ಕಂಥದ್ದು, ಅಂದರೆ ವರ್ಷಗಳು ಉರುಳ್ತಾ ಇದ್ದ ಹಾಗೆ ಮೊದಲಿದ್ದಂತಹ ಚರ್ಚ್ನ ಒಂದು ಪ್ರಾಮುಖ್ಯತೆ, ದೇವಸ್ಥಾನಗಳ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಇಲ್ಲಿ ಬದಲಾಗ್ತಾ ಹೋಗ್ತಾ ಇದೆ ಅಂತೇಳಿ ಅವರು ಭಾವಿಸ್ತಾರೆ. ನಂತರ ಅವರ ಭವಿಷ್ಯದ ಸಮಯದಲ್ಲಿ ಚರ್ಚ್ಗಳು ಬರುವ ಒಂದು ವ್ಯಕ್ತಿಗಳ ಕಡೆ ಚರ್ಚ್ಗಳು ತಿರುಗಿ ನೋಡಬೇಕಾಗುತ್ತೆ. ಒಂದು ದೇವಾಲಯ ಆಗಿರ್ಬೋದು, ಎಲ್ಲವೂ ಸಹ ಏನಾಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಮೊದಲಿದ್ದಾಗ ಒಂದು ಭಕ್ತಿ ಪ್ರೇರಿತವಾದಂತಹ ಸ್ಥಳಗಳಾಗಿತ್ತು, ಆದರೆ ಈಗ ಒಂದು ರೀತಿಯ ವ್ಯಾಪಾರ ಕೇಂದ್ರಗಳಾಗಿ ಅವು ಚೇಂಜ್ ಆಗ್ತಾ ಇದೆ ಅಂತಕ್ಕಂಥದ್ದು ಅವರ ಮನಸ್ಸಿನ ಭಾವನೆ ಆಗ್ತಾ ಇರುತ್ತೆ. ಆ ಪ್ರತಿಯೊಂದು ಚರ್ಚ್ ಅಥವಾ ದೇವಾಲಯ ಅಲ್ಲಿಗೆ ಬರ್ತಕ್ಕಂತಹ ವ್ಯಕ್ತಿಯ ಕಡೆಗೆ ತಿರುಗಿ ನೋಡ್ತಾ ಇರುತ್ತೆ. ಅದರ ಮೂಲ ಉದ್ದೇಶ, ವ್ಯಕ್ತಿ ಆ ಸ್ಥಳದ ವಾಸ್ತುಶೈಲಿಯ ಬಗ್ಗೆ ಆಸಕ್ತಿ ಹೊಂದಿದ್ದಾನೆ, ಅಥವಾ ಒಮ್ಮೆ ಇಲ್ಲಿ ಆತ ಧಾರ್ಮಿಕ ಆಚರಣೆಗಳ ಬಗ್ಗೆ ಆತ ಹಿಂದಿನ ನೆನಪುಗಳನ್ನು ಇಟ್ಕೊಂಡಿರಬಹುದಾ, ಆ ವ್ಯಕ್ತಿಯ ಬರ್ತಕ್ಕಂಥ ವ್ಯಕ್ತಿಯು ಕೂಡ ಈ ಒಂದು ಕವಿಯ ಹಾಗೇನೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಅಲ್ಲಿಗೆ ಬರ್ತಕ್ಕಂಥ ವ್ಯಕ್ತಿ ಯಾವುದೋ ಒಂದು ಇದನ್ನು ಪ್ರತಿನಿಧಿಸ್ತಾ ಇದ್ದಾನೆ, ಒಂದು ಧಾರ್ಮಿಕ ಆಚರಣೆ ಆಗಿರ್ಬೋದು, ಬಹಳಷ್ಟು ವರ್ಷಗಳಿಂದ ನಡ್ಕೊಂಬಂದಿರೋ ಆಚಾರದ ಪ್ರಕಾರ ಅಲ್ಲಿಗೆ ಬರ್ತಾ ಇದ್ದಾನ, ಅಥವಾ ಆ ಚರ್ಚ್ನ ಒಂದು ಅಥವಾ ಒಂದು ವಾಸ್ತುಶಿಲೆಯನ್ನು ನೋಡೋಕ್ಕೆ ಬರ್ತಾ ಇದ್ದಾನ, ನಂಬಿಕೆಯಿಂದ ಬರ್ತಾ ಇದ್ದಾನ ಅಂತಕ್ಕಂಥದ್ದು ಒಂದು ಆಶ್ಚರ್ಯವನ್ನು ಮೂಡಿಸುತ್ತೆ. ಆ ಬರ್ತಕ್ಕಂಥ ವ್ಯಕ್ತಿ
ನನ್ನನ್ನು ಪ್ರತಿನಿಧಿಸ್ತಾ ಇದ್ದಾನ, ನಾನು ಅದೇ ರೀತಿ ಇಲ್ಲಿಗೆ ಬಂದಿದ್ದೀನಾ, ಈ ಚರ್ಚ್ಗೆ ಯಾವುದೋ ಒಂದು ಮೂಢನಂಬಿಕೆಯಿಂದ ಬಂದಿದ್ದೀನಾ, ಅಥವಾ ಯಾವುದೋ ಒಂದು ನಮ್ಮ ಪೂರ್ವಜರಿಂದ ಬರ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಇಲ್ಲಿ ಬಂದಿದ್ದೀನಾ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಅವರು ಕೇಳ್ಕೊಳ್ತಾರೆ. ಇನ್ನು ಮುಂದಿನ 6 ಮತ್ತು 7ನೇ ಪದ್ಯಭಾಗಗಳಲ್ಲಿ ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ, ಇಲ್ಲಿ ಆ ವ್ಯಕ್ತಿ ತನ್ನಂತೆ ಧರ್ಮದಲ್ಲಿ ಆಸಕ್ತಿ ಇಲ್ಲದಿದ್ದರೂ ಚರ್ಚನ್ನು ಹಿಡಿಯುವ ಮೂಲಕ, ಅಂದರೆ ಚರ್ಚ್ ಅಂದರೆ ಅಲ್ಲಿಗೆ ಬರ್ತಕ್ಕಂಥ ಕೊನೆಯ ವ್ಯಕ್ತಿ, ಒಬ್ಬ ಕೊನೆಯ ಭಕ್ತ ಅಂತ ಹೇಳ್ಬೋದು, ಆತನಿಗೂ ಸಹ ತನ್ನಂತೆ ಚರ್ಚು ಅಥವಾ ಈ ಧರ್ಮದಲ್ಲಿ ಆಸಕ್ತಿ ಇಲ್ಲದೇ ಇದ್ದರು, ಆದರೆ ಇದು ಅವನನ್ನು ಹಿಡಿಯುವ ಮೂಲಕ, ಅವನನ್ನು ಇಲ್ಲಿಗೆ ಬರಸೆಳೆಯುವ ಮೂಲಕ ಆತನನ್ನು ಇಲ್ಲಿ ಕರೆಸ್ಕೊಳ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಲ್ಲಿ ಹಲವು ವರ್ಷಗಳು ಈ ಚರ್ಚ್ಗಳು, ಈ ದೇವಾಲಯಗಳು ಯಾವುದರಿಂದ ನಡೀತಾ ಇದೆ ಅಂದಾಗ ಅಲ್ಲಿ ಯಾವುದೋ ಒಂದು ದಾಖಲೀಕರಣ ನಡೆಯುತ್ತೆ, ಜನನ, ಮರಣ, ಮದುವೆಗಳು, ಈ ರೀತಿಯಾಗಿ ಆ ಒಂದು ಕಾರ್ಯಕ್ರಮಗಳು ನಡೆಯುವ ಒಂದು ಸ್ಥಳವಾಗಿ ಅದು ಮಾರ್ಪಾಡಾಗ್ತಾ ಇದೆ. ಆಚರಣೆಗಳು ಬೇಗ ಬೇರ್ಪಡುವಿಕೆಯಲ್ಲಿ ಮಾತ್ರ ಕಂಡುಬರುತ್ತೆ. ಇದರ ಜೊತೆಗೆ ನಿರ್ಮಿಸಲಾದಂತಹ ಒಂದು ಸ್ಥಳಗಳಾಗಿದ್ದಾವೆ. ಯಾವುದೋ ಒಂದು ಆಚರಣೆ ಮಾಡಬೇಕು, ಒಂದು ಮದುವೆ ಮಾಡಬೇಕು, ಒಂದು ಜನನವಾಗಿರ್ತಕ್ಕಂಥ ಮಗುವಿಗೆ ಹೆಸರಿಡಬೇಕು, ಆ ಮಗುವಿನ ಹೆಸರಿನಲ್ಲಿ ಏನೋ ಒಂದು ಪೂಜೆ ಮಾಡಬೇಕು ಅಂತಕ್ಕಂತಹ ಒಂದು ವಿಷಯದ ಸ್ಥಳಗಳಾಗಿ ಈ ಚರ್ಚ್ಗಳು, ದೇವಾಲಯಗಳು ನಡೀತಾ ಹೋಗ್ತಾ ಇದ್ದಾವೆ. ಇದರಿಂದ ಈ ಒಂದು ಚರ್ಚ್ನ ನಿಜವಾದಂಥ ಬೆಲೆ ನನಗೆ ಗೊತ್ತಾಗ್ತಾ ಇಲ್ಲ. ಈ ಚರ್ಚ್ನ ನಿಜವಾದ ಬೆಲೆ ನನಗೆ ಗೊತ್ತಾಗ್ತಾ ಇಲ್ಲ. ಚರ್ಚ್ ಅಂದಾಗ ಯಾವುದೋ ಒಂದು ಮೂಢನಂಬಿಕೆಯಿಂದ ಬರ್ತಾ ಇದ್ದಾರೆ, ಅಥವಾ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಆ ಸ್ಥಳಗಳೆಲ್ಲವೂ ಏನಾಗಿದೆ, ಒಂದು ಜನನ, ಮರಣ, ಮದುವೆ, ಇವುಗಳ ಆಚರಣೆಯ ಸ್ಥಳಗಳಾಗಿ ಹೋಗ್ತಾ ಇದೆ. ಅದರ ನಿಜವಾದಂಥ ಮೌಲ್ಯ ನನಗೆ ತಿಳಿತಾ ಇಲ್ಲ ಅಂತಕ್ಕಂತಹ ಮಾತನ್ನು ಹೇಳ್ತಾ ಅವರು ನಿಂತು ಏಕಾಂಗಿಯಾಗಿ ಆ ಚರ್ಚ್ನ ಬಳಿ ನಿಂತು ತನ್ನ ಒಂದು ಸೈಲೆನ್ಸನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ಸ್ಪೀಕರ್ ಅವರು ಹೊಸದಾದಂಥ ಒಂದು ಆಲೋಚನೆಯನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಅವರು ಚರ್ಚನ್ನು ಅಥವಾ ದೇವಾಲಯಗಳನ್ನು ಈ ಭೂಮಿಯ ಮೇಲಿರ್ತಕ್ಕಂಥ ಒಂದು ಗಂಭೀರವಾದಂಥ ಮನೆ, ಭೂಮಿಯ ಮೇಲೆ ಇರ್ತಕ್ಕಂತಹ ಒಂದು ರೀತಿಯ ಶ್ರೇಷ್ಠ ಮನೆ ಅಂತ ಹೇಳ್ಬೋದು, ಅಥವಾ ಒಂದು ಗಂಭೀರವಾದ ಮನೆ ಅಂತ ಹೇಳ್ತಾರೆ. ಅದರೊಳಗೆ ಮಾನವನ ಒಂದು ಡೆಸ್ಟಿನಿಗಳು ನಿಂತಿದೆ, ಮಾನವನ ಒಂದು ವ್ಯಾಲ್ಯೂಸನ್ನು ನಿಂತಿದ್ದಾವೆ ಅದರಲ್ಲಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಲ್ಲಿ ಆ ಮನುಷ್ಯ ತಾನು ಉದ್ದೇಶಿಸಲಾಗಿ ಆ ಮನುಷ್ಯನಿಗೆ ಒಂದು ನಿಜವಾದ ಮೌಲ್ಯಗಳನ್ನು ನೀಡ್ತಕ್ಕಂತಹ ಪ್ರದೇಶಗಳು ಸಹ ಅವು ಆಗಿದೆ ಅಂತ. ಅಲ್ಲಿ ಭಕ್ತಿಪೂರ್ವಕವಾಗಿ ಹೋಗಿ ಅಲ್ಲಿರ್ತಕ್ಕಂಥ ನಿಜವಾದ ಮೌಲ್ಯಗಳನ್ನು ಆತ ಪಡ್ಕೊಂಡಾಗ ಮಾತ್ರ ಅದರ ಒಂದು ಮಹತ್ವ ಅಲ್ಲಿ ಉಳಿಯುತ್ತೆ ಅಂತಕ್ಕಂಥದ್ದು. ಆದರೆ ಈ ಕಾಲಾನಂತರ ಇವು ಮುಂದುವರಿಯುತ್ತಾ ಹೋಗುತ್ತೆ ಅಂತಕ್ಕಂಥದ್ದನ್ನು ಅವರು ತೀರ್ಮಾನಿಸ್ತಾರೆ. ಒಬ್ಬ ವ್ಯಕ್ತಿ ಅಲ್ಲಿಗೆ ಕಂಟಿನ್ಯೂಸ್ ಆಗಿ ಹೋದಾಗ ತನ್ನನ್ನು ತಾನು ಅರಿಯಬಹುದು, ತಾನು ಏನು ಅಂತಕ್ಕಂಥದ್ದನ್ನು ಅಲ್ಲಿ ತಿಳಿಬಹುದಾಗಿರುತ್ತೆ. ಆ ಒಂದು ಆಸೆ, ಆ ಒಬ್ಬ ವ್ಯಕ್ತಿ ಆ ಒಂದು ಚರ್ಚ್ ಅಥವಾ ದೇವಾಲಯಕ್ಕೆ ಹೋದಾಗ ತನ್ನನ್ನು ತಾನು ಅರಿಯುವಿಕೆ, ತಾನು ನಿಜವಾಗ್ಲೂ ಏನು, ತನ್ನ ಕರ್ತವ್ಯ ಏನು, ತಾನು ಹೇಗಿರಬೇಕು ಅನ್ನೋದನ್ನು ಆತ ಅರ್ಥಕೊಳ್ತಾ ಇರ್ತಾನೆ. ಆ ಒಂದು ಆಸೆ ಆತನಲ್ಲಿ ಇದ್ದಾಗ ಆ ಸ್ಥಳಗಳೆಲ್ಲವೂ ಸಹ ಆ ಮನುಷ್ಯನನ್ನು ರೂಪಿಸುವಂಥ ಒಂದು ಒಳ್ಳೆಯ ಸ್ಥಳಗಳಾಗುತ್ತೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ಅದರ ಜೊತೆಗೆ ಅವರು ಇನ್ನೊಂದು ವಿಷಯನ ಹೇಳ್ತಾನೆ, ಈವನ್ ಇಫ್ ದ ವಿಸ್ಡಮ್ ಕಮ್ಸ್ ಸಿಂಪ್ಲಿ ಫ್ರಮ್ ದ ಪ್ರಾಕ್ಸಿಮಿಟಿ ಆಫ್ ಸೋ ಮೆನಿ ಡೆಡ್. ಇದರ ಅರ್ಥ ಏನು ಹೇಳ್ತಾರಪ್ಪ ಅಂದರೆ, ಅವರನ್ನು ಈ ನೆಲಕ್ಕೆ ಚರ್ಚ್ಗೆ ತರುತ್ತೆ. ಅನೇಕರು ಸತ್ತವರ ಸಾಮೀಪ್ಯದಿಂದ ಅವರು ಎಚ್ಚೆತ್ತುಕೊಂಡು ಸರಳವಾಗಿ ಬಂದರೂ ಸಹ ಬುದ್ಧಿವಂತಿಕೆ ಅಂತಕ್ಕಂಥದ್ದು ಈ ಒಂದು ಸ್ಥಳಗಳಲ್ಲಿ ನಾವು ನೋಡಬಹುದು. ಈ ಸ್ಥಳಗಳಲ್ಲಿ ಒಳ್ಳೆಯ ಮೌಲ್ಯಗಳನ್ನು ನಾವು ನೋಡಬಹುದು ಅಂತ. ಚರ್ಚು, ದೇವಾಲಯಗಳಲ್ಲಿ ತಾವು ಯಾವುದೋ ಒಂದು ವಿಷಯಕ್ಕಾಗಿ ಅಲ್ಲಿ ಬಂದರೂ ಸಹ ಆ ಒಂದು ಸ್ಥಳದಲ್ಲಿ ಒಳ್ಳೆಯ ಮೌಲ್ಯಗಳನ್ನು ನಾವು ಕಾಣಬಹುದು, ಒಳ್ಳೆಯ ವ್ಯಕ್ತಿತ್ವಗಳನ್ನು ನಾವು ರೂಪಿಸ್ಕೋಬಹುದು ಅಂತಕ್ಕಂತಹ ಮಾತನ್ನು ಕೊನೆಯ ಒಂದು ಪದ್ಯಭಾಗದಲ್ಲಿ ತಿಳಿಸ್ಕೊಡ್ತಾರೆ. ಇದು ಚರ್ಚ್ ಗೋಯಿಂಗ್ ಪದ್ಯದ ಒಂದು ಕನ್ನಡದ ಸರಳ ಸಾರಾಂಶವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಹಾಗೂ ಈ ಸಮರಿ PDF ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ತಪ್ಪದೇ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.